ನಮ್ಮ ಜೊತೆ ಇದ್ದಾರೆ ಸಂಜನಾ ಧನುಷ್ ಗೌಡ ಅವರು. ಈ ಸಲ ಸೆಕೆಂಡ್ ಟ್ರಾನ್ಸ್ಫಾರ್ಮೇಶನ್ ಮುಗಿದಿದೆ, ಅದು 3 months ಮುಗಿದಿದೆ. ಸೊ ಓವರಾಲ್ 9 kg ಕಡಿಮೆ ಆಗಿದೆ ಆ್ಯಂಡ್ ಐವ್ ಲಾಸ್ಟ್ 5.1% ಫ್ಯಾಟ್ ಕಡಿಮೆ ಆಗಿದೆ ಆ್ಯಂಡ್ ಮಸಲ್ ಮಾಸ್ ಇನ್ಕ್ರೀಸ್ ಆಗಿದೆ ನಂದು ಬೈ 5%, 600 grams ಇನ್ಕ್ರೀಸ್ ಆಗಿದೆ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಇಸ್ ನಾರ್ಮಲ್. ಮುಂಚೆ ಬಂದಾಗ ಇಲ್ಲಿ ನೋಡಿದಾಗ ನೀವು ಎಲ್ಲ ಮುಂಚೆ ಅಂದರೆ ಫೋನಲ್ಲಿದೆ ಎಲ್ಲ ಓವರ್ ಇತ್ತು, ಈಗೆಲ್ಲ ಇಟ್ಸ್ ಕಮಿಂಗ್ ಡೌನ್, ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ. ಅಂಡ್ ವಿಸಿರಲ್ ಫ್ಯಾಟ್ ಕೂಡ ಕಮ್ಮಿ ಆಗಿದೆ ಅನ್ಸುತ್ತೆ. ಹೌದು, 4% 4 kg ಕಮ್ಮಿ ಆಗಿದೆ. 4 kg ಕಮ್ಮಿ ಆಗಿದೆ. ವಿಸಿರಲ್ ಫ್ಯಾಟ್ ಅಂದ್ರೆ ನಿಮ್ದು ಆರ್ಗನ್ ಸುತ್ತಾ ಇರುತ್ತೆ, ಇನ್ಸೈಡ್ ಯುವರ್ ಇಂಟರ್ನಲ್ ಆರ್ಗನ್ ಬಾಡಿ ಹತ್ರ. ಅದು ತುಂಬಾ ಡೇಂಜರಸ್, ನೀವು ಅದನ್ನ ಯಾವಾಗಲೂ ಚೆಕ್ ಮಾಡ್ಕೊತಾ ಇರಬೇಕು. ಸೊ ಅದು ಕೂಡ ರೆಡ್ಯೂಸ್ ಆಗಿದೆ ಅಂಡ್ ಹಿಪ್ ರೇಷಿಯೋ ಕೂಡ ರೆಡ್ಯೂಸ್ ಆಗಿದೆ ಅಂಡ್ ಡಿಸೆ ಟೆಸ್ಟ್ ಇಸ್ ವೆರಿ ಗುಡ್. ಸೊ ಹೇಗಿತ್ತು ಈ ಸತಿ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ನಿಮ್ಗೆ? ಈ ಸತಿ ತುಂಬ ಚೆನ್ನಾಗಿತ್ತು. ಆನ್ ಆ್ಯಂಡ್ ಆಫ್ ಇದ್ರೂ ಅದು ಸ್ಟಿಲ್ ಲಾಸ್ಟ್ 9 kg ಬಿಕಾಸ್ ನಮ್ಮ ಅಣ್ಣ ಮದುವೆ ಇದೆ ಹತ್ರದಲ್ಲೇ. ಸೊ ಶಾಪಿಂಗ್ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಮಾಡಿದ್ದು. ಇನ್ನೂ 100% ಕೊಟ್ಟಿದ್ದು, ಇನ್ನೂ ಜಾಸ್ತಿ ಕಮ್ಮಿ ಆಗ್ತಿತ್ತು. ಡೆಫಿನೆಟ್ಲಿ ಐ ಟ್ರೈ ಮತ್ತೆ ಮುಂದೆ ಬಂದು ಐ ರೆಡ್ಯೂಸ್ ಮೋರ್ ಅಂತ ಇಷ್ಟಪಡ್ತೀನಿ. ಸೊ ಲೈಫ್ ಸ್ಟೈಲ್ ಬಗ್ಗೆ ಹೇಗೆ, ಸ್ಲೀಪ್ ಸೈಕಲ್ ಎಲ್ಲ ಹೇಗೆ? ಸ್ಲೀಪ್ ಸೈಕಲ್ ತುಂಬ ಇಂಪ್ರೂವ್ ಆಗಿದೆ. ಇದು ಮುಂಚೆ ನನಗೆ ನಿದ್ದೆ ಬರೋದು ಕಷ್ಟ ಆಗಿತ್ತು. ನಿದ್ದೆ ಮಾಡಿದ್ಮೇಲೆ ಅಟ್ ಒನ್ ಸ್ಟ್ರೆಚ್ ನಿದ್ದೆನೇ ಬರ್ತಿರಲಿಲ್ಲ, ಪದೇ ಎದ್ದೇಳೋದು, ಮಧ್ಯ ಎದ್ದೇಳೋದು, ಇಟ್ ವಾಸ್ ವೆರಿ ಬ್ಯಾಡ್. ಈಗ ಆಲ್ಮೋಸ್ಟ್ 9-9:30ಗೆ ಐ ಫಾಲ್ ಸ್ಲೀಪ್ ಆ್ಯಂಡ್ ಮಾರ್ನಿಂಗ್ 5 o'clock ಎದ್ದಿರ್ತೀನಿ. ಬಿಟ್ವೀನ್ ಒಂದ್ಸತಿನೂ ಎಚ್ಚರ ಆಗಲ್ಲ ನನಗೆ. ಒಂಥರ ಮಗು ಥರ ಮಲಗಿ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಆಗುತ್ತೆ ನನಗೆ. ಸೊ ವೆರಿ ಹ್ಯಾಪಿ. ನಾನು ಹೇಳಲೇಬೇಕು ಸ್ಕಿನ್ ಕೇರ್ ಬಗ್ಗೆ. ಸ್ಕಿನ್ ತುಂಬ ಆಕ್ನೆ ತುಂಬ ಇದಾಗಿದೆ, ಕಂಪ್ಲೀಟ್ಲಿ ರೆಡ್ಯೂಸ್ ಆಗಿದೆ. ಅಂದರೆ ಬರೀ ನಿಮ್ಮದು ಫಿಸಿಕಲ್ ಹೆಲ್ತ್ ಅಲ್ಲ, ನಿಮ್ಮದು ಫೇಸ್ ಕೂಡ, ನಿಮ್ಮದು ಸ್ಕಿನ್ ಕೇರ್ ಕೂಡಲೂ ಚೇಂಜಸ್ ಆಗುತ್ತೆ. ನೀವು ಪ್ರಾಪರಾಗಿ ಡೆಡಿಕೇಟ್ ಮಾಡಿದೆ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 90 days ಅಂತ ನಾನು ಹೇಳೋದು. ಎಕ್ಸಾಕ್ಟ್ಲಿ. ಒನ್ ಮೇನ್ ಥಿಂಗ್, ಶುಗರ್ ಕಟ್ ಡೌನ್ ಮಾಡೇ ಮಾಡಿ. ನೀವು ಎಷ್ಟೇ ಕ್ರೇವಿಂಗ್ಸ್ ಇದ್ರೂ ಶುಗರ್ ಇಸ್ ದ ಮೇನ್ ಕಲ್ಪ್ರಿಟ್. ಆದಷ್ಟು ಶುಗರ್ ಕಟ್ ಡೌನ್ ಮಾಡಿ. ಟ್ರೈ ಟು ಕೀಪ್ ಯೋರ್ ಹಾರ್ಮೋನ್ ಇನ್ ಬ್ಯಾಲೆನ್ಸ್. ಹಾರ್ಮೋನಲ್ ನನಗೆ ಒನ್ ಇಶ್ಯೂ ಏನು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ನನಗೆ. ಸೊ ಅದೂ ಒಂದು ರೀಸನ್ ನನ್ನ ವೆಯ್ಟ್ ಕಡಿಮೆ ಆಗೋದು ಸ್ಲೋ ಆಗುತ್ತೆ. ಆ್ಯಂಡ್ ಮೈ ಇಂಟರ್ನಲ್ ಏನು ಪ್ರಾಬ್ಲಮ್ ಇದ್ರೂ ಫೇಸಲ್ಲಿ ಕಾಣಿಸುತ್ತೆ ಅಂತಾರಲ್ವಾ, ದಟ್ ಇಸ್ ದ ರೀಸನ್. ನನಗೆ ಹೈಪೋಪಿಗ್ಮೆಂಟೇಷನ್ ಆಗಲಿ, ಆಕ್ನೆ ಸ್ಕಿನ್ ಆಗಲಿ, ಓವರ್ ಹೀಟ್ ಬಾಡಿ ಆಗಲಿ, ಅದೆಲ್ಲ ಇತ್ತು. ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ನಾವು. ಡೆಫಿನೆಟ್ಲಿ ನಾನು ಇದನ್ನು ಮೇಂಟೈನ್ ಮಾಡಿ ಡೆಫಿನೆಟ್ಲಿ ಮಾಡ್ತೀನಿ. ಬೆಟರ್ ಆಗಿ ಎವ್ರಿ ಮಂತ್ ಟು ಮಂತ್ ನಿಮ್ಮ ಫಿಟ್ನೆಸ್ ಜರ್ನಿ ಎಲ್ಲೂ ಡ್ರಾಪ್ ಮಾಡಬೇಡಿ. ಎನಿಥಿಂಗ್ ಕಂಟಿನ್ಯೂ ಮಾಡಿ. ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಭರತ್ ಅಣ್ಣ ಆ್ಯಂಡ್ ದಿಶಾ ಅಕ್ಕ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ನಾನು ಈ ಸರಿ ಹೇಳ್ಕೊಂಡಾಗ ಅದನ್ನ ಸೆಕೆಂಡ್ ತಾಸು ಅಂದರೆ ಮತ್ತೆ ನರ್ಕಕ್ಕೆ ಹೋಗ್ಬೇಕು ಅನ್ನೋ ಥರ ಇತ್ತು. ಬಟ್ ಆ್ಯಕ್ಚುಲಿ ಒಂದ್ಸತಿ ಬಂದು ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿ ಗೋಯಿಂಗ್ ಬ್ಯಾಕ್ ಅಲ್ಲ, ನಾನು ದನೋಗಿ ಹೇಳ್ತಾ ಇರ್ತೀನಿ, ಒಟ್ಟಿಗೆ ಹೋಗ್ತೀವಲ್ಲ, ಸಾಯಿಸ್ಬಿಟ್ರು ಇವತ್ತು, ಬಟ್ ಐ ಫೀಲ್ ವೆರಿ ಗುಡ್. ಆ ಥರ ಫೀಲಿಂಗಲ್ಲಿದ್ದೆ ನಾನು. ಸೊ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ಭರತಣ್ಣ ಮತ್ತು ದಿಶಾ ಅಕ್ಕ ಹತ್ರನೇ ನಿಮ್ಗೆ ಸಿಗೋದು. ಯು ಹ್ಯಾವ್ ಟು ಕಮ್. ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಬಂದು ಸೂಪರ್. ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.